ಔರ್ವನಿಗೆ ತಗರ ಋಷಿಗಳು ಹೇಳಿದ ಮಾತುಗಳನ್ನು ಮುಂದುವರಿಸಿ ಪರಾಶರರು ಮೈತ್ರೇಯರನ್ನ ಕುರಿತು, ಒಬ್ಬ ಮನುಷ್ಯ ಬತ್ತಲಾಗುವುದು ಅಂದ್ರೆ ಏನು, ಯಾವ ಅರ್ಥದಲ್ಲಿ ಈ ಶಬ್ದವನ್ನು ಬಳಸ್ತಾರೆ ಅಂತ ಕೇಳಿದ್ದ. ದೇವತೆಗಳ ಪರಾಜಯ, ಭಗವಂತನಿಗೆ ಶರಣಾಗುವಿಕೆ ಮತ್ತು ಭಗವಂತನ ಒಂದು ವಿಶಿಷ್ಟವಾದ ಆವಿರ್ಭಾವದ ಕಥೆಯನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಭಗವಂತನ ರೂಪವನ್ನ ಅವರು ಸ್ತೋತ್ರ ಮಾಡಿದ್ರು. ಬೇರೆ ಬೇರೆ ರೂಪಗಳಿಂದ ಅವನನ್ನ ಸ್ತುತಿ ಮಾಡ್ತಾ ಸರ್ವಾತ್ಮನೇ ನಮಃ ಅಂತ ಕೊನೆಗೆ 30ನೇ ಶ್ಲೋಕದಲ್ಲಿ ಸರ್ವ ವಿಧವಾದ ಭಗವಂತನ ರೂಪಗಳನ್ನು ನೆನೆಸಿಕೊಂಡ್ರು. ಈಗ ಅಲ್ಲಿ ತಿರ್ಯಕ್, ಮನುಷ್ಯ, ದೇವ ಇಂತಹ ಎಲ್ಲಾ ಬಗೆಯ ಶಬ್ದಗಳಿಂದ ಪ್ರಕಟನಾಗುವಂತಹ ಎಲ್ಲದಕ್ಕಿಂತ ಮೊದಲಿರುವ ನಿನ್ನ ಸರ್ವ ಅನ್ನುವ ಹೆಸರಿನ ರೂಪಕ್ಕೆ ನಮಃ ಪುರಸ್ತಾತ್ ಪೃಷ್ಠತಸ್ಥ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ ಅಂತ ಸರ್ವ ಶಬ್ದಾತ್ಮಕನಾಗಿ ಭಗವಂತನನ್ನ ಚಿತ್ರಿಸುವ ಮಾತನ್ನ ನಾವು ಕೇಳಿದ್ವಿ. ಅದರಲ್ಲಿ ಸರ್ವಾತ್ಮನೇ ನಮಃ ತುಂಬಾ ಒಳ್ಳೆಯ ಪ್ರಾರ್ಥನೆ, ಸರ್ವಾತ್ಮನೇ ನಮಃ ಅಂತ ಅನ್ನೋದು. ಪ್ರಧಾನ ಬುದ್ಧ್ಯಾದಿ ಮಯಾತ್ ಅಶೇಷಾತ್ ಯದನ್ಯಸ್ಮಾತ್ ಪರಮಂ ಪರಮಾತ್ಮನ್ ರೂಪಂ ತವಾದ್ಯಂ ಯದನನ್ಯ ತುಲ್ಯಂ ತಸ್ಮೈ ನಮಃ ಕಾರಣಾಯ. ತುಂಬ ಚಂದದ ಮಾತು. ಕಾರಣಗಳಿಗೂ ಕಾರಣ ನೆನೆಸಿದಂತಹ ನಿನಗೆ ನಮಸ್ಕಾರ. ಏನದು ಕಾರಣಗಳಿಗೆ ಕಾರಣನಾಗಿ? ಪ್ರಧಾನ ಬುದ್ಧ್ಯಾದಿ ಮಯಾತ್ ಅಶೇಷಾತ್. ಪ್ರಧಾನ ಅಂತಂದ್ರೆ ಪ್ರಕೃತಿ, ಬುದ್ಧ್ಯಾದಿ ವಾಯು ಮೊದಲಾದ ಸಕಲ ಜೀವರಾಶಿಗಳಿಗೂ ಕೂಡ ಓ ಪರಮಾತ್ಮನ್ ಅಂತ ಸಂಬೋಧನೆ ಮಾಡ್ತಾ, ನೀನು ಅಶೇಷಾತ್ ಅನ್ಯಸ್ಮಾತ್ ಪರಮಂ, ನೀನು ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲದಕ್ಕಿಂತಲೂ ಮಿಗಿಲು, ಅಂದ್ರೆ ನೀನು ಅದು ಬೇರೆ ಅಂತ ಅರ್ಥ. ಅಶೇಷಾತ್, ನಿನ್ನನ್ನು ಹೊರತುಪಡಿಸಿ ಉಳಿದ ಎಲ್ಲ ವಸ್ತುಗಳಿಗಿಂತಲೂ ನೀನು ಸ್ಪಷ್ಟವಾಗಿ ಅನ್ಯಸ್ಮಾತ್ ಅಶೇಷಾತ್, ನಿನಗಿಂತ ಬೇರೆಯಾದ ಸಕಲ ಜೀವರಾಶಿಗಳಿಗಿಂತ ನೀನು ಪರಮ. ಆದ್ರಿಂದಾಗಿ ನೀನು ಪರಮಾತ್ಮ. ಓ ಪರಮಾತ್ಮನ್, ತವ ರೂಪಂ ಆದ್ಯಂ, ನೀನು ಎಲ್ಲದಕ್ಕಿಂತ ಮೊದಲು ಇದ್ದವನು, ಎಲ್ಲದಕ್ಕಿಂತ ಮೊದಲಿದ್ದು ಎಲ್ಲದಕ್ಕೂ ರೂಪ ಕೊಟ್ಟವನು. ಆದ್ರೆ ನಿನ್ನ ಹಾಗೆ ಮತ್ತೊಂದು ಮಾಸ್ಟರ್ ಪೀಸ್ ಬರಲೇ ಇಲ್ಲ. ಅನನ್ಯ ತುಲ್ಯಂ. ಅನ್ಯ ತುಲ್ಯ ಅಂದ್ರೆ ಇನ್ನೊಂದಕ್ಕೆ ಹೋಲಿಸಿ ಹೇಳಬಹುದಾದದ್ದು. ಅನನ್ಯ ತುಲ್ಯ ಅಂತಂದ್ರೆ ಇನ್ನೊಂದು ವಸ್ತುವಿನ ಜೊತೆಗೆ ಅಥವಾ ಇನ್ನೊಂದು ವ್ಯಕ್ತಿತ್ವದ ಜೊತೆಗೆ ತೂಗ್ಲಿಕ್ಕೆ ನಿನಗೆ ಪರ್ಯಾಯವಾಗಿ ಮತ್ತೊಂದಿಲ್ಲ. ಅಂತಹ ಎಲ್ಲದಕ್ಕಿಂತಲೂ ಮಿಗಿಲಾದ ಕಾರಣಗಳಿಗೂ ಕಾರಣನಾದ ಎಲ್ಲದಕ್ಕಿಂತಲೂ ಮೊದಲಿರುವ ನಿನ್ನ ಅಸಾಧಾರಣವಾದಂತಹ ವ್ಯಕ್ತಿತ್ವಕ್ಕೆ ನಾನು ನಮಸ್ಕರಿಸ್ತೇನೆ. ಓ ಪರಮಾತ್ಮನ್, ಎಲ್ಲ ಜೀವಗಳ ಅಂತರ್ಯಾಮಿಯಾಗಿರುವವನೇ, ಎಲ್ಲ ಜೀವರಾಶಿಗಳಲ್ಲಿ ತುಂಬಿಕೊಂಡವನೇ, ಎಲ್ಲಾ ಕಾಲದಲ್ಲೂ ಎಲ್ಲದಕ್ಕೂ ಏನು ಬೇಕೋ ಅದನ್ನು ಕಾಲದಲ್ಲಿ ತಂದುಕೊಡುವವನೇ. ಆತ್ಮಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಷ್ಟು ಅರ್ಥವನ್ನೇ ಹೇಳಬಹುದು. ತುಂಬಾ ಚಂದ ಸ್ತೋತ್ರ ಮಾಡ್ತಾರೆ ದೇವತೆಗಳು. ಶುಕ್ಲಾದಿ ದೀರ್ಘಾದಿ ಹೀನಂ ಅಗೋಚರಂ ಯಚ್ಚ ವಿಶೇಷಣಾನಾಂ ಶುದ್ಧಾತಿ ಶುದ್ಧಂ ಪರಮರ್ಷಿ ದೃಶ್ಯಂ ರೂಪಾಯ ತಸ್ಮೈ ಭಗವನ್ನತಾಸ್ಮಃ. ಹೇ ಭಗವನ್, ತೇ ನತಾಸ್ಮಃ, ನಿನಗೆ ನತಮಸ್ತಕರಾಗಿ ತಲೆಬಾಗಿಸಿ ನಿನ್ನನ್ನ ಹಿರಿಯ ಅಂತ ಒಪ್ಪಿಕೊಂಡಿದ್ದೇವೆ. ಎಂಥವನು ನೀನು? ಶುಕ್ಲಾದಿ ದೀರ್ಘಾದಿ ಘನಾದಿ ಹೀನಂ. ಈ ಲೋಕದಲ್ಲಿ ಬಿಳಿ, ಕಪ್ಪು, ನೀಲಿ, ಹಸಿರು, ಕೆಂಪು ಅಂತ ಏನೇನೋ
ವಿಚಿತ್ರವಾದ ಬಣ್ಣಗಳನ್ನ ತೋರಿಸ್ತಾರಲ್ವಾ, ಆ ಬಣ್ಣಗಳಿಗೂ ನಿನಗೂ ಸಂಬಂಧವೇ ಇಲ್ಲ. ಯಾಕಂದ್ರೆ ಅದು ಭೌತಿಕ ಮಣ್ಣು, ಭೌತಿಕ ಬಣ್ಣ. ನೀನು ಅಭೌತಿಕನಾದ್ರಿಂದಾಗಿ ಈ ಯಾವ ಕಲರು ಕೂಡ ನಿನಗೆ ತಾಕುವುದೇ ಇಲ್ಲ. ಇನ್ನು ದೀರ್ಘ, ಹ್ರಸ್ವ ಅಂದ್ರೆ ನಾವು ಲೋಕದಲ್ಲಿ ಕೆಲವು ವಸ್ತುಗಳು ಉದ್ದ ಇದೆ, ಗಿಡ್ಡ ಇದೆ, ಕಪ್ಪಗಿದೆ, ಬೆಳ್ಳಗಿದೆ, ಅಡ್ಡಕ್ಕಿದೆ, ಉದ್ದಕ್ಕಿದೆ, ಎತ್ತರಕ್ಕಿದೆ, ದಪ್ಪಕ್ಕಿದೆ, ತೆಳ್ಳಗಿದೆ ಅಂತ ಏನೆಲ್ಲ ಗುಣಲಕ್ಷಣಗಳನ್ನ ಹೇಳುತ್ತೇವೆ, ಇದು ಯಾವುದೂ ಗುಣಗಳಿಂದ ನೀನು ತುಂಬಿದವನಲ್ಲ. ಯಾಕಂದ್ರೆ ನೀನು ಯಾವುದೇ ಒಂದು ವಸ್ತುವಿನಲ್ಲಿ ಇದ್ದು ಅದೇ ವ್ಯಕ್ತಿತ್ವದಿಂದ ಪ್ರಕಟ ಆಗುವನಲ್ಲ. ಗೆಡ್ಡ ಹಾರುವನಾಗಿ ಓಡಿ ಬಂದ ವಾಮನನಾಗಿ ಗಿಡ್ಡ ಶರೀರದಿಂದ ಬಂದ. ಇವನನ್ನು ಗಿಡ್ಡ ಅನ್ಕೊಳ್ಳೋಷ್ಟೊತ್ತಿಗೆ ಉದ್ದಾಗಿ ಹೋದ, ತ್ರಿವಿಕ್ರಮ ರೂಪನಾಗಿ ಕಾಣಿಸಿಕೊಂಡ. ಪುಟ್ಟ ಮೀನಿನ ಹಾಗೆ ಕಾಣಿಸಿಕೊಂಡು, ಓ ಇದನ್ನ ನಾನು ಬೊಗಸೆಯಲ್ಲಿ ಹಿಡಿದು ಇದಕ್ಕೆ ಬದುಕು ಕೊಡ್ತೇನೆ ಅಂತ ಬಂದವನಿಗೆ ಗಾಬರಿ ಆಯಿತು. ಸಮುದ್ರವನ್ನು ಮೀರಿದ ವ್ಯಕ್ತಿತ್ವ ಅವನದ್ದಾಯ್ತು. ಪುಟ್ಟವನು ಅನ್ಕೊಂಡ್ರೆ ಎತ್ತರಕ್ಕಾಗ್ತಾನೆ, ಸಣ್ಣವನು ಅನ್ಕೊಂಡ್ರೆ ದೊಡ್ಡವನಾಗ್ತಾನೆ. ಆದ್ರಿಂದ ಅವನನ್ನ ಸಣ್ಣವನ ಅಲ್ಲ ದೊಡ್ಡವನು, ದೊಡ್ಡವನ ಅಲ್ಲ ಸಣ್ಣವನು, ಅಣುರು ಬೃಹತ್ ಕೃಷ ಸ್ಥೂಲೋ ಗುಣಭೃತ್ ನಿರ್ಗುಣೋ ಮಹಾನ್. ನೀವೇನ್ ಹೇಳ್ಬೇಕು ಅವನನ್ನ? ಇದೆಲ್ಲದಕ್ಕಿಂತಲೂ ದೊಡ್ಡದು ಮಹಾನ್ ಅಷ್ಟೇ. ದೀರ್ಘಾದಿ, ಆಮೇಲೆ ಘನಾದಿಹೀನಂ, ಗಟ್ಟಿ, ಮೆದು ಅಂದ್ರೆ ಗುಣ, ಬೆಳ್ಳಗೆ, ತೆಳ್ಳಗೆ, ಕಪ್ಪಗೆ, ದಪ್ಪಗೆ, ಉದ್ದಕ್ಕೆ, ಅಡ್ಡಕ್ಕೆ ಅನ್ನುವ ಈ ಯಾವುದೇ ರೀತಿಯ ವ್ಯಕ್ತಿತ್ವ ಭಗವಂತನದ್ದ ಅಗೋಚರಂ. ಲೋಕದಲ್ಲಿ ಏನೆಲ್ಲ ವಸ್ತುಗಳು ಕಾಣ್ತಾವೆ ಅದು ದೇವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಣಿಸ್ತು ಅಂದ್ರೆ ಹೊರಗಣ್ಣಿಗೆ, ಒಳಗಣ್ಣಿಯಿಂದ ಕಂಡ್ರೆ ಬೇರೆ ಬಿಡಿ. ಹೊರಗಿನಿಂದ ಕಾಣಿಸ್ತು ಅಂದ್ರೆ ಅದು ದೇವರಲ್ಲ, ಯಾಕಂದ್ರೆ ಅದು ಅಗೋಚರ. ಒಳಗಿನ ಕಣ್ಣಿಗೆ ಕಂಡ್ರೆ ಮಾತ್ರ, ಅದು ಯಾವಾಗ್ಲೂ ಕಾಣುವಂತದ್ದಾಗಿದ್ರೆ ಮಾತ್ರ ಅದು ಪರತತ್ವ ಅಂತ ಅನಿಸುತ್ತೆ. ಈ ಹೊರಗಿನ ವಸ್ತು ಸ್ವಲ್ಪ ದಿವಸ ಆದ್ಮೇಲೆ ನಶಿಸಿ ಹೋಗಬಹುದು, ನಷ್ಟವಾಗಬಹುದು. ಆದ್ರಿಂದಾಗಿ ನಿನ್ನನ್ನು ಏನು ಅಂತ ಚಿಂತಿಸುವುದು. ಎಚ್ಚ ವಿಶೇಷಣಾನ, ಏನೆಲ್ಲ ವಿಶೇಷಣಗಳನ್ನ ಕೊಡ್ತಾರೋ ಆ ಲೋಕದ ವಸ್ತುಗಳಲ್ಲಿ ನಾವು ಕಾಣುವ ವೈಶಿಷ್ಟ್ಯಗಳನ್ನು ಇಟ್ಟುಕೊಂಡು ಅದರ ಗುಣಧರ್ಮಗಳನ್ನು ಹೇಳ್ತೇವೆ. ಇದು ಎಲ್ಲಾ ಗುಣಧರ್ಮಗಳು ಕೂಡ ತಾತ್ಕಾಲಿಕ. ಆ ತಾತ್ಕಾಲಿಕತೆಯಿಂದ ಆಚೆಗಿರುವಂತವನಾದ್ರಿಂದಾಗಿ ವಿಶೇಷಣಾನಾಮ ಗೋಚರಂ ತತ್, ಅವನು ವಿಶೇಷಣಗಳಿಗೆ ಗೋಚರನಾಗುವವನಲ್ಲ. ಅದನ್ನಾಗೆ ಅವನನ್ನ ವಿಶೇಷಿತ, ಅವಿಲಕ್ಷಿತ ಅನ್ನುವ ಶಬ್ದಗಳಿಂದ ಹೇಳಿದ್ದು. ಅವನನ್ನು ನಾವು ಗಮನಿಸ್ಲಿಕ್ಕೆ, ಧಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದ್ರಿಂದಾಗಿ ಶುದ್ಧಾತಿ ಶುದ್ಧಂ. ಯಾಕೆ ಹಾಗೆ ಅಂದ್ರೆ ಇದೆಲ್ಲ ಅಶುದ್ಧ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ, ನೀವು ಹಾಗಿದ್ರೆ ನಾವು ಬದುಕಲೇಬಾರದು ಜಗತ್ತಲ್ಲಿ. ಅಶುದ್ಧವಾದ ಈ ಶರೀರದಲ್ಲಿ ಇರಲೇಬೇಕು, ಅನಿವಾರ್ಯ ನಾವು ಬದುಕಬೇಕಾದದ್ದು. ಈ ಅನಿವಾರ್ಯತೆಯ ಮಧ್ಯದಲ್ಲಿ ಸತ್ಯವನ್ನ ಕಂಡುಕೊಳ್ಳುವುದಕ್ಕಾಗಿ ಕೊಟ್ಟಿರುವ ಈ ಅವಕಾಶವನ್ನ ಬಳಸಿಕೊಳ್ಬೇಕು ಹೊರತು, ನಾನು ಶುದ್ಧಾತಿ ಶುದ್ಧವಾದ ಶರೀರದಲ್ಲಿ ಬಂದ ಮೇಲೆ ಭಗವಂತನನ್ನ ಪ್ರೀತಿಸ್ತೇನೆ ಅಂದ್ರೆ ಅಲ್ಲಪ್ಪ. ಶುದ್ಧಾತಿ ಶುದ್ಧ ಶರೀರ ಬರ್ಲಿಕ್ಕೇನೆ ನಾವಿಷ್ಟು ಕಷ್ಟಪಡ್ತಾ ಇರೋದು. ಅದು ಬಂದ್ಮೇಲೆ ಆದ್ರೇನ್ ಕಷ್ಟಪಡ್ಬೇಕು? ಕಷ್ಟಪಡೋದಕ್ಕೇನು ಅರ್ಥ ಇದೆ? ಹಾಗಾಗಿ ಅತಿ ಶುದ್ಧರಲ್ಲಿ ಶುದ್ಧ ನೆನೆಸಿದಂತಹ ಪರಮಾತ್ಮ ಪರಮರ್ಷಿ ದೃಶ್ಯ, ಅಗೋಚರ ಅಂದ್ಬಿಟ್ರ. ಹಾಗಿದ್ರೆ ನಮ್ಗೂ ದೇವರಿಗೂ ಸಂಬಂಧ ಇಲ್ಲ, ಬಿಟ್ಬಿಡೋಣ. ಅವನ ಪಾಡಿಗಿರ್ಲಿ, ನಾವು ನಮ್ಮ ಪಾಡಿಗಿರೋಣ. ಹಾಗೆ ಅನ್ಬೇಡಿ ಇಂದ್ರು. ಋಷಿಗಳು ದರ್ಶನ ಮಾಡಿ ನಮ್ಗೆ ಅದರ ಸ್ವರೂಪವನ್ನು ಹೇಳಿದ್ದಾರೆ. ಅವರ ಕಣ್ಣಿಗೆ ಬಿದ್ದಿದ್ದಾನವನು, ಅರಿವಿನ ಕಣ್ಣಿಗೆ ಕಾಣುವವನವನು. ಪರಮ ಋಷಿ ದೃಶ್ಯ, ಪರಮರ್ಷಿ ದೃಶ್ಯ. ಋಷಿ ಅಂದ್ರೆ ಅರಿವು ಪಡೆದವನು ಅಂತ. ಪರಮ ಋಷಿ ಅಂತಂದ್ರೆ ಅತ್ಯಂತ ಹೆಚ್ಚು ಅರಿವು ಪಡೆದ
ವ್ಯಕ್ತಿ ಅಂದ್ರೆ ಏನ್ ಕೆಲಸ ಮಾಡಿದ್ರು ಅದರ ಉದ್ದೇಶ ಅರಿವೆ. ಏನೇ ಒಂದು ಕೆಲಸ ಮಾಡಿದ್ರು ಅದರ ಎಕ್ಸ್ಪೀರಿಯನ್ಸ್ ಅನ್ನೋದು ಅರಿವೆ. ನಮಗೆ ಕೆಲಸ ಮಾಡಿದ್ರೆ ಅದೊಂದು ನೀಚ ಭಾವ, ನಮ್ಮನ್ನೇನು ನಾವು ವೈಟ್ ಕಾಲರ್ ಸ್ಕಾಲರ್ಗಳಾಗಬೇಕು ಅಂತ ಭಾವಿಸ್ತೇವೆ. ವೈಟ್ ಕಲರ್ ಸ್ಕಾಲರ್ಗಳಾದ್ರೂ ಕೂಡ ಕ್ರಿಯೆ ಮಾಡಲೇಬೇಕು. ಹೆಚ್ಚಿನ ಹೊತ್ತನ್ನ ಜ್ಞಾನದ ದಾರಿಯಲ್ಲಿ ಕಳೆಯುವಾಗಲೂ ಅದೇ ಅವನಿಗೆ ಹೆಚ್ಚಾಗುತ್ತೆ. ಅಷ್ಟೇ ಮಾಡಬೇಕಾದ ಕೆಲಸವೇ ಅವನಿಗೆ ಶರೀರದಲ್ಲಿ ಅಷ್ಟು ಸಾಮರ್ಥ್ಯ ಸಾಕಾಗದೇ ಇರಬಹುದು ಕೆಲವೊಮ್ಮೆ. ಆದ್ರೆ ಯಾರಿಗೆ ನಾವು ಕರ್ಮವನ್ನ ಪ್ರಧಾನ ಅಂತ ಹೇಳ್ತೇವೆ ಅವರಿಗೆ ದೇಹದಲ್ಲೇ ಸಹಜವಾಗಿ ಜೈವಿಕವಾದ ಸಾಮರ್ಥ್ಯವೇ ಗಟ್ಟಿ ಇರುತ್ತೆ. ಏನಂದ್ರೂ ಶ್ರಮ ಆಗಲ್ಲ. ದೇವರು ಯಾರಿಗೆ ಯಾವ್ದಾದ್ರೂ ಒಂದು ವಿಶೇಷವಾದ ಕಷ್ಟದ ಜವಾಬ್ದಾರಿ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಅವನಿಗೆ ಒಳಗಿನಿಂದ ತಾಕತ್ತನ್ನು ಇಟ್ಟಿರ್ತಾನೆ. ಅವನು ಇಲ್ಲ 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 ಅನ್ಕೊಂಡ್ರೆ ಪ್ರಾಣ ಕಳ್ಕೊಳ್ತಾನೆ. ಇಲ್ಲ ಅಂದ್ರೆ ಲೋಕದಲ್ಲಿ ನಾವು ಅನುಭವಿಸ್ತೇವೆ ಇಂಥ ಅನೇಕ ಅಂಶಗಳನ್ನ. ಗಾರೆ ಕೆಲಸದವರು ಬಿಸಿಲಲ್ಲಿ ಇರುವ ಹಾಗೆ ನಾನು ಇರ್ತೇನೆ ಅಂತ ಹೋಗಿ ಒಬ್ಬ ಯಾವುದೋ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ನಿಂತ್ರೆ 3 ನಿಮಿಷಕ್ಕೆ ತಲೆ ಸುತ್ತಿ ಬೀಳ್ತಾನೆ. ಅವ್ರು ಯಾಕೆ ಬೀಳ್ತಿಲ್ಲ ಅಂದ್ರೆ ಅವ್ರಿಗೆ ಅದಕ್ಕೆ ಬೇಕಾದ ರೆಸಿಸ್ಟೆನ್ಸ್ ಪವರ್ ಅನ್ನ ಪ್ರಕೃತಿ ಕೊಟ್ಟಿರುತ್ತೆ. ಹಾಗಂತೇಳೋರು ಬಿಸಿಲಲ್ಲಿ ನರಳಬೇಕು ಅಂತಲ್ಲ, ಅವರಿಗೆ ಸಹಾಯ ಮಾಡಬಾರದು ಅಂತಲ್ಲ, ಅವ್ರಿಗೆ ಸಹಾಯ ಬೇಕೇ ಬೇಕು. ಆದ್ರೆ ನಾವು ಅಂದುಕೊಂಡಷ್ಟು ಈಗ ಮರಗಳಿಗೆ ನೋಡಿ ಬೆಳಗಿನಿಂದ ರಾತ್ರಿಯ ತನಕ ಇದೇ ರೀತಿ ಬಿಸಿಲಲ್ಲಿ ಇರ್ತವೆ. ನಾವು ಅವುಗಳಿಗೆ ಒಂದು ಕೊಡೆ ಹಿಡಿಬೇಕು ಅಂತ ಅನ್ಕೋತೇವ? ಯಾಕೆ ಅನ್ಕೊಳ್ಳಲ್ಲ ಅಂದ್ರೆ ಅವುಗಳಿಗೆ ಪ್ರಕೃತಿಯಲ್ಲಿ ಇರುವ ನಿಯಮವೇ ಹಾಗೆ. ಅದೇ ರೀತಿ ಅಷ್ಟೇ ಪ್ರಮಾಣದಲ್ಲಿ ನಾನು ಹೇಳ್ತಿಲ್ಲ, ಆದ್ರೆ ಸಹಜವಾಗಿ ಆಯಾ ವ್ಯಕ್ತಿಗಳಿಗೆ ನಡೆದು ಹೋಗುವ ಅಭ್ಯಾಸ ಇದ್ದವನಿಗೆ ನಡೆದ್ರೆ ಸುಸ್ತಾಗುದಿಲ್ಲ. ನಾವು ನಡೆಯದೆ ದೇಹವನ್ನು ಸವಿಸ್ಲಿಕ್ಕೋಸ್ಕರ ಹೆಜ್ಜೆ ಹಾಕ್ತೇವೆ, ಅದರಿಂದಾಗಿ ಸುಸ್ತಾಗಿ ಬಂದು ಮಲ್ಕೋಬೇಕಾಗತ್ತೆ. ಆದ್ರೆ ಯಾವುದು ಜೀವನದ ಸಹಜ ಜೀವನ ಯಾತ್ರೆ, ಪ್ರಕೃತಿಯ ಸಹಜವಾದ ಗುಣಲಕ್ಷಣಗಳನ್ನ ಅರಿತು ನಡೆಯುವುದು ಅಂತಾದಾಗ ಅದು ನಮ್ಮ ರಕ್ಷೆಗೆ ಸದಾ ಇರುತ್ತೆ. ಹಾಗಾಗಿ ದೇವರನ್ನ ಕಾಣಬೇಕು ಅನ್ನುವ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಅದು ಪರಮಾರ್ಥ ಆಗುವುದು ಯಾವಾಗ ಅಂದ್ರೆ ಪರಮಾತ್ಮನ ಪ್ರಜ್ಞೆ ಇದ್ದು ಮಾಡಿದಾಗ. ಅಲ್ಲ ನಮಗೆ ಅಷ್ಟು ಜ್ಞಾನ ಇಲ್ಲ ಅಂದ್ರೆ, ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ಜ್ಞಾನ ಇದ್ದವ್ರ ಹತ್ರ ಸ್ವಲ್ಪ ಹೊತ್ತಿರಿ, ಜ್ಞಾನಿಗಳ ಜೊತೆ ಸೇವೆ ಮಾಡಿ, ಜ್ಞಾನಿಗಳನ್ನ ಸಂತೋಷಪಡಿಸಿ, ಆದಷ್ಟು ನಿಮ್ಮ ಚಟುವಟಿಕೆಯಿಂದ ಪರಮಾತ್ಮನನ್ನೇ ಕಾಣುವ ಪ್ರಯತ್ನವನ್ನ ಮಾಡಿ. ರೂಪಾಯ ಎಲ್ಲದಕ್ಕೂ ಒಂದು ಅಸ್ತಿತ್ವವನ್ನು ಕಲ್ಪಿಸಿಕೊಡುವಂತವನು ಇದ್ದಾನೆ ನಮ್ ಜೊತೆಗೆ. ಅವನೇ ನಮ್ ಕೈ ಬಿಟ್ಟಿಲ್ಲ. ನಮ್ಗೇನೇ ಸಮಸ್ಯೆ ಇದ್ರೂ ಕೂಡ ಅವನ ಜೊತೆಗಿರ್ತಾನೆ. ಅವನನ್ನ ನೆನೆದು ನಾವು ನಮ್ಮ ಕಾರ್ಯಭಾರವನ್ನು ಮುಂದುವರೆಸಿದ್ರೆ ಆ ಸಾಮಾನ್ಯ ಕಾರ್ಯವೇ ಅಸಾಮಾನ್ಯವಾದ ಭಗವದ್ ದರ್ಶನವನ್ನು ನಮಗೆ ಕೊಡುತ್ತೆ. ಹಾಗಾಗಿ ನಮ್ಮ ಅಂತರಂಗದ ಬದುಕಿಗೆ ಬೇಕಿರುವ ಸತ್ಯವನ್ನ ಹೊರಗೆಡಹುವ ಶಕ್ತಿ ಅದು ಪರಮಾತ್ಮನಿಗೆ ಇರುತ್ತಾದ್ರಿಂದಾಗಿ ನಮ್ಮ ನಿಸ್ಪೃಹವಾದ ನಿರ್ವಂಚನೆಯ ಪ್ರಾರ್ಥನೆ ಇತ್ತು ಅಂದ್ರೆ ನಾವು ಎಲ್ಲಿದ್ದೀವೋ ಅಲ್ಲಿಂದಲೇ ಅವನು ಮೋಕ್ಷದ ಗಾಡಿಯನ್ನು ಕಳಿಸ್ತಾನೆ. ಅದರಿಂದಾಗಿ ಅಯ್ಯೋ ಈ ಯಾವುದೋ ಹಳ್ಳಿ ಊರಿಗೆ ದೇವ್ರು ಬರ್ತಾನ, ಅವನೇನಿದ್ರು ತಿರುಪತಿಗೋ ಕರಿಗಿರಿಗೋ ಅನಂತಶಯನಕ್ಕೋ ಉಡುಪಿಗೋ ಬದರಿಗೋ ಮಾತ್ರ ಬರ್ತಾನೆ ಅಂತ ಅನ್ನುವ ರೀತಿಯಲ್ಲಿ ನಾವು ಭಾವಿಸ್ಬೇಕಾದ ಅಗತ್ಯ ಇಲ್ಲ. ಅವನು ಎಲ್ಲಾ ಕಡೆನೂ ಬರ್ತಾನೆ. ಅದರಿಂದ ನಮ್ಮ ಮನಸ್ಸನ್ನುವ ದೇವಾಲಯವನ್ನ ಕ್ಲೀನ್ ಆಗಿ ಇಟ್ಟುಕೊಂಡು ಅವನಿಗಾಗಿ ರಂಗವಲ್ಲಿ ಹಾಕಿ ಅರಿವಿನ ಗೂಡಿನಲ್ಲಿ ನಾವು ಬೆಚ್ಚಗೆ ಹೊದ್ದು ಮಲಗಿದ್ರೆ ಅವನು ನಮ್ಮ ಜೊತೆಗೆ ಆನಂದದಿಂದ ಕಾಲ ಕಳೀತಾನೆ. ಅಂತಹ ಭಗವದ್ ರೂಪಕ್ಕೆ ನತಾಹ ತಲೆವಾಗಿದ್ದೇವೆ. ಎನ್ನ ಶರೀರೇಶು ಯದನ್ಯ ದೇಹೇಶು ಅಶೇಷ ವಸ್ತುಶ್ವಯ ಅಜಮಕ್ಷಯಂತ್ ಯತ್ ತಸ್ಮಾಚ್ಚನ ನಾನ್ಯದ್ ವ್ಯತಿರಿಕ್ತಮಸ್ತಿ ಬ್ರಹ್ಮಸ್ವರೂಪಾಯ ನತಾಸ್ಮ ತಸ್ಮೈ ನಮಃ. ನತಾಹ ತಲೆ ಬಾಗಿ ಗೌರವಿಸ್ತಾ ಇದ್ದೇವೆ. ನಹ ಶರೀರೇಶು ನಮ್ಮ ಶರೀರಗಳಲ್ಲಿ ವಾಸವಾಗಿ, ಕೇವಲ ನಮ್ಮ ಶರೀರ ಅಲ್ಲ ಅನ್ಯ ಶರೀರೇಶ್ವಪಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಶರೀರಗಳಲ್ಲೂ ಕೂಡ ಅಶೇಷ
ಅಶೇಷ ವಸ್ತುಷು, ಜೀವರಾಶಿಗಳಲ್ಲಿ, ಜಡವಸ್ತುಗಳಲ್ಲಿ, ಮುಖ್ಯವಾಗಿ ಉಪಾಸನೆಗೆ ಯೋಗ್ಯವಾದಂತಹ ಮನುಷ್ಯ ಶರೀರದಲ್ಲಿ ಅವನು ಅಕ್ಷಯವಾಗಿ ನಿಂತಿದ್ದಾನೆ. ಅಕ್ಷಯಂ, ಅವನಿಗೆ ಅದೇ ಕ್ಷಯ. ಕ್ಷಯ ಅಂದ್ರೆ ಮನೆ, ಅಧಿಕ ಕ್ಷಯ. ದೊಡ್ಡ ಮನೆ ಅಂದ್ರೆ ಈ ಶರೀರಗಳೇ. ಅವನು ಬೇರೆ ಎಲ್ಲೋ ವೈಕುಂಠದಲ್ಲಿದ್ದಾನೆ ಅನ್ನೋದು ಒಂದು ನಮ್ಗೊಂದು ಭರವಸೆಯ ಮಾತಷ್ಟೆ. ಅವನಿಗೆ ಇಷ್ಟ ಆಗುವಂತದ್ದು ಜೀವರಾಶಿಗಳ ಹೃದಯದಲ್ಲೇ. ಯಾಕಂದ್ರೆ ಅಲ್ಲೊಂದು ಚೈತನ್ಯಮಯವಾದಂತಹ ಚೇತಸ್ಸನ್ನ ಪ್ರಚೋದಿಸುವ ಶಕ್ತಿ ಇದೆ. ತಸ್ಮಾತ್ ನಾಣ್ಯದ್ ವ್ಯತಿರಿಕ್ತಮಸ್ತಿ. ಅದು ಅಜ, ಅದು ಹುಟ್ಟುವುದಿಲ್ಲ. ಅದು ಅಕ್ಷಯ, ನಾಶ ಹೊಂದುವುದಿಲ್ಲ. ಅಜಮಕ್ಷಯಂ ಯತ್, ಅದಕ್ಕಿಂತ ಬೇರೆ ವ್ಯತಿರಿಕ್ತವಾದ ಆಸರೆಯನ್ನು ನೀಡುವ ಮತ್ತೊಂದು ಶಕ್ತಿ ಇಲ್ಲ. ನಾಣ್ಯದ್ ವ್ಯತಿರಿಕ್ತಮಸ್ತಿ, ಇದಕ್ಕಿಂತ ಹೊರತಾದ ಮತ್ತೊಂದು ದೊಡ್ಡ ತತ್ವ ಇಲ್ಲ. ಬ್ರಹ್ಮಸ್ವರೂಪಾಯ. ಇನ್ನೊಂದಿಲ್ಲ ಹೇಳಿದ್ದು ಹೊರತು ಇನ್ನೊಂದು ಯಾವುದೂ ಇಲ್ಲ ಹೇಳಿದ್ದಲ್ಲ. ಅದರ ಹಾಗೆ ಇನ್ನೊಂದಿಲ್ಲ ಹೇಳಿದ್ದು, ಅದು ಬಿಟ್ಟು ಇನ್ನೊಂದಿಲ್ಲ ಅಂತ ಹೇಳಿದ್ದಲ್ಲ. ತಸ್ಮಾತ್, ಅದನ್ನು ಹೊರತುಪಡಿಸಿ ಬೇರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ನಾಣ್ಯದ್ ವ್ಯತಿರಿಕ್ತಮಸ್ತಿ. ಇದೆಲ್ಲ ಶಬ್ದಗಳಲ್ಲಿ ಆಟ ಆಡಿ ಅನೇಕ ಜನ ಇದನ್ನ ಇನ್ನೊಂದು ಅರ್ಥದಲ್ಲಿ ಜೀವ ಪರಮಾತ್ಮರ ಜೋಡಣೆಯಲ್ಲಿ ಸೇರ್ತಾರೆ. ಸರಿಯಾಗಿ ಗಮನಿಸಿದ್ರೆ ಹಿಂದೆ ಮುಂದಿನ ಶರೀರೇಶು, ಅದೇ ಅನ್ಯ ದೇಹೇಶು ವಸ್ತುಷು, ಯಾಕಷ್ಟು ಬಿಡಿಸಿ ಹೇಳಬೇಕು? ಬಿಡಿಸಿ ಹೇಳುವುದರ ಜೊತೆಗೆ ಅಲ್ಲಿರುವ ಅನೇಕ ಹಿಂದೆ ಮುಂದೆ ಇರುವ ಪದಗಳನ್ನು ಗಮನಿಸಬೇಕು. ಅವನಿಗೆ ಶುಕ್ಲಾದಿ, ದೀರ್ಘಾದಿ, ಘನಾದಿ ವ್ಯತ್ಯಾಸಗಳಿಲ್ಲ ಅಂತ ಹೇಳಿದ್ರೆ ಅಘನ, ಅದೀರ್ಘಂ, ಅಹಸ್ತಂ, ಅಚಕ್ಷುಶ್ರೋತ್ರಂ, ಅಪಾಣಿಪಾದಂ, ಇದೆಲ್ಲವನ್ನು ಅದು ನೋಡಿ. ಇದೆಲ್ಲ ಉಪನಿಷತ್ತಿನ ಮಾತು. ಈಗ ಇಷ್ಟೂ ಬಂದ ಪದ ಒಂದೇ ಒಂದು ಪದ ಬಿಡದೆ ಇದು ವೇದದಲ್ಲಿ ಭಗವಂತನನ್ನು ಚಿತ್ರಿಸುವ ಮಾತು. ಇನ್ನೇನು ಹೇಳಬೇಕು? ಇತಿಹಾಸ ಪುರಾಣಾಭ್ಯಂ ವೇದಂ ಸಮಪ ಬ್ರಹ್ಮಯೇತ್ ಅಂತ ಇಲ್ಲಿ ಸಿಗುವಷ್ಟು ಸ್ಪಷ್ಟ ಕೆಲವೊಮ್ಮೆ ಅಲ್ಲಿ ಸಿಗಲ್ಲ. ಎಲ್ಲಾ ಕಚಿಪಿಚಿ ಆಗಿರುತ್ತೆ. ಸಿಗುತ್ತೆ, ಸಿಕ್ಕಿದ್ರೆ ಅದು ಬಹಳ ಖುಷಿ ಕೊಡುವ ಸಂಗತಿ. ಅದರಲ್ಲೂ ಅನೇಕ, ಯಾಕಂದ್ರೆ ಅದು ಇದಕ್ಕಿಂತ ಹೆಚ್ಚು ಸ್ವಾರಸ್ಯವನ್ನು ಒಳಗೊಂಡಿರಬಹುದು. ಯಾಕೆಂದ್ರೆ ಓದುವವನ ಅಧ್ಯಯನದ ವ್ಯಾಪ್ತಿಯಿಂದ ಅದು ತೆರ್ಕೊಳ್ಳುತ್ತೆ ಹೊರತು ಮೇಲ್ನೋಟಕ್ಕೆ ತಕ್ಷಣ ಕಾಣುದಿಲ್ಲ. ಯಾಕೆಂದ್ರೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ದೇವತೆಗಳು ನೇರ ಹೇಳುವುದನ್ನು ಇಷ್ಟಪಡುದಿಲ್ಲ. ಸ್ವಲ್ಪ ತಿಕ್ಕಾಡಿ ಘರ್ಷಣೆ ಮಾಡಿ ಒದ್ದಾಟ ಪಟ್ಟಾಗ ಅದು ನೆನ್ಪುಳಿಯುವುದು ಜಾಸ್ತಿ. ಆದ್ರೆ ಕೊನೆಗೆ ಅದು ಬೇಡವೇ ಬೇಡ ಅಂತ ನೆನ್ಪುಳಿಯೋದಂತ ಆಗಬಾರದು ಅಂತ ವೇದ ಕೆಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಈ ಪುರಾಣ ಈ ಪದಗಳ ಅರ್ಥಗಳನ್ನ ತಿಳಿಸುವ ಮೂಲಕ ಇನ್ನಷ್ಟು ಹೆಚ್ಚು ಭರವಸೆಯನ್ನು ತುಂಬತ್ತೆ. ಹಾಗಾಗಿ ಬ್ರಹ್ಮ ಸ್ವರೂಪಾಯ ನತಾಸ್ಮ ತಸ್ಮೈ ಸಕಲಮಿದಮಜಸ್ಯ ರೂಪಂ ಪರಮ ಪದಾತ್ಮ ವತ ಸನಾತನಸ್ಯ ತಂ ಅನಿಧನಂ ಅಶೇಷ ಬೀಜಭೂತಂ ಪ್ರಭು ಮಮಲಂ ಪ್ರಣತಾಸ್ಮ ವಾಸುದೇವಂ ಹೆಸರು ಕೊಟ್ರು. ಅವಿಶೇಷಿತಾನ ಅಂತ ಹೇಳಿದ್ರು, ಹಿಂದೆ ವಿಶೇಷಣಗಳಿಲ್ಲದ್ದು ಅಂತ ಹೇಳಿದ್ರು. ಎಲ್ಲ ವಿಶೇಷಣಗಳಿಲ್ಲದ್ದು ಅಂತೇಳಿ ಅನೇಕ ವಿಶೇಷಣಗಳನ್ನೇ ಕೊಟ್ಟದ್ದವರು. ಅಜ ಅಂದ್ರೆ ಏನೊಂದು ವಿಶೇಷಣ, ಅಕ್ಷಯ ಅಂದ್ರೆ ಏನು ವಿಶೇಷಣ, ಸಕಲ ಜಗತ್ತಿನ ವಸ್ತುಗಳು ಅವನ ಶರೀರ ಅಂದ್ರೆ ಏನು ಅದೊಂದು ವಿಶೇಷಣವೇ. ಆದ್ರೆ ನೀವು ಲೋಕದಲ್ಲಿ ನೋಡುವ ವಸ್ತುಗಳ ಹಾಗೆ ಅವನು ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಆ ಅವಿಲಕ್ಷಿತಾತ್ಮನೇ ಇದಂ ಅಜಸ್ಯ ಶರೀರಂ, ಸಕಲ ಜಗತ್ತೇನಿದೆ ಈ ಪರಮಾತ್ಮನ ಒಂದು ಪ್ರತಿಮೆ. ತಸ್ಯ ರೂಪಂ, ದೇವ್ರು ಕಾಣ್ಲಿಲ್ಲ ಅಂತ ಅನ್ಬೇಡಿ. ಈ ಜಗತ್ತಲ್ಲಿ ಏನೆಲ್ಲ ವಸ್ತು ಇದೆ ಎಲ್ಲಾ ವಸ್ತುಗಳ ರೂಪಗಳಲ್ಲೂ ಅವನಿದ್ದಾನೆ. ಯಾಕೆಂದ್ರೆ ಈ ರೂಪ ಕೊಟ್ಟವನೇ ಅವನು. ನಮಗೊಂದು ಮನೆ ನೆನಪಾಯ್ತು, ಭಗವಂತ ಮನೆ ರೂಪದಲ್ಲಿದ್ದಾನೆ. ಕಂಬ ನೆನಪಾಯ್ತು, ಕಂಬದ ರೂಪದಲ್ಲಿದ್ದಾನೆ. ಗೋಡೆ ನೆನಪಾಯ್ತು, ಗೋಡೆ ರೂಪದಲ್ಲಿದ್ದಾನೆ. ಮರಗಿಡಗಳನ್ನ ನೋಡಿದ್ವಿ, ಮರಗಿಡ ರೂಪದಲ್ಲಿದ್ದಾನೆ. ಯಾವುದೋ ಮನುಷ್ಯ ಪ್ರಾಣಿ ಕ್ರಿಮಿಕೀಟ ವಸ್ತುಗಳನ್ನ ಗಮನಿಸಿದ್ವಿ, ಆಯಾ ವಸ್ತುಗಳಲ್ಲಿ ಆಯಾ ಕ್ರಿಮಿಕೀಟಗಳಲ್ಲಿ ಅದೇ ರೂಪಗಳಲ್ಲಿ ಇದ್ದು ಅದೇ ರೀತಿಯ ಅಸ್ತಿತ್ವವನ್ನು ಅದು ಇರುವ ತನಕ ಕೊಡುವುದಕ್ಕೋಸ್ಕರ ನೆಲೆಸಿದವನನ್ನ ನಾವು ನೆನೆಯಬೇಕು. ಪರಮ ಪದಾತ್ಮವತಃ, ಉತ್ತಮವಾದ
ಪಾದಗಳನ್ನ ಹೊಂದಿದವ, ಶರಣಾದವರಿಗೆ ರಕ್ಷಕಾಂತ ರೀತಿಯಿಂದ ಅವರನ್ನ ಅಪ್ಪಿಕೊಳ್ಳುವವ, ಸನಾತನನಾದಂತಹ ಎಲ್ಲಾ ಕಾಲದಲ್ಲೂ ಹೀಗೆ. ಯಾವುದೋ ಒಂದ್ ಕಾಲಕ್ಕೆ ಕಷ್ಟ ಇದ್ದಾಗ ಭಾರಿ ವಿನಯ, ಇಷ್ಟಪಟ್ಟದ್ದೆಲ್ಲ ಸಿಕ್ಕಿತು ಅಂತಂದಾಗ ಎದೆ ಮೇಲೆ ಒಂದು ಹನಿ ಬೆವರು ಕೂಡ ನಿಲ್ಲಿಕ್ಕೆ ಅವಕಾಶ ಇಲ್ಲ, ಅಷ್ಟು ಉಬ್ಬಿಸಿ ನಿಂತು ಎಲ್ಲರ ಅಸ್ತಿತ್ವವನ್ನೇ ಕಡೆಗಣಿಸುವಂತಹ ದುಸ್ಥಿತಿ ಬರುವಂತದ್ದನ್ನು ನಾವು ನೋಡ್ತೇವೆ. ಹಾಗಾಗದಂತೆ ಸನಾತನಸ್ಯ ತನ್ನಿಬಂಧನಂ ತಂ ಅನಿಧನಂ ಅಶೇಷ ಬೀಜಭೂತಂ, ಅವನಿಗೆ ಸಾವಿಲ್ಲ, ಯಾಕಂದ್ರೆ ಹುಟ್ಟೇ ಇಲ್ಲ, ಹುಟ್ಟಿದವನಿಗೆ ಮಾತ್ರ ಸಾವು. ಅಶೇಷ ಬೀಜಭೂತಂ, ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳ ಅಭಿವ್ಯಕ್ತಿಗೆ ಕಾರಣನಾದವನು ಅವನು. ಬೀಜ ಅಂದ್ರೆ ಅಭಿವ್ಯಂಜನಕ್ಕೆ ಕಾರಣವಾದದ್ದು ಅಂತ ಅರ್ಥ. ಅಭಿವ್ಯಂಜನೆಗೆ ಕಾರಣವಾದ ಬೀಜ ಶಕ್ತಿಯಿಂದ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳ ಅಸ್ತಿತ್ವವನ್ನು ಮುಂದುವರಿಸುವವನು. ಅಂತಹ ಪ್ರಭುಂ, ಎಲ್ಲವನ್ನು ಪ್ರಭವತಿ ಮಾಡಲು ಸಮರ್ಥನಾಗಿರುವ, ಅತುಲಂ ಅಪಾಲಂ ಅಮಲಂ, ಮಲ ಅಂದ್ರೆ ದೋಷ, ಹಿಂಸೆ, ಅಜ್ಞಾನ, ಕಿರಿಕಿರಿ ಇದ್ಯಾವುದು ಇಲ್ಲದವನು. ಪ್ರಣತಾಸ್ಮ, ಅವನಿಗೆ ನಮಸ್ಕರಿಸ್ತೇವೆ. ಯಾರಿಗದು? ವಾಸುದೇವಂ ಪ್ರಣತಾಸ್ಮ, ವಾಸುದೇವನಿಗೆ ಚೆನ್ನಾಗಿ ತಲೆಬಾಗಿ ನಮಸ್ಕರಿಸ್ತಾ ಇದ್ದೇವೆ ಅಂತ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಶ್ಲೋಕಗಳ ಅರ್ಥಾನುಸಂಧಾನ ಮಾಡೋಣ. ಶ್ರೀಹರಿ ಕೃಷ್ಣ.